ಡಾಕ್ಟರ್ ತುಂಗಾ ಮನಸ್ವಿನಿ ಆಸ್ಪತ್ರೆಯ ಶುಭಾರಂಭದ ಈ ಒಂದು ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಡಾಕ್ಟರ್ ಎಚ್ ವಿ ಹಂದೆ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ಡಾಕ್ಟರ್ ಸೆನೋರಿಟಾ ಐಸಕ್ ಅವರೇ, ಆದರಣೀಯರಾಗಿರುವಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ, ಡಾಕ್ಟರ್ ಪಿ ನಾರಾಯಣ್ ಅವರೇ, ಡಾಕ್ಟರ್ ರಜನಿ ಪಾರ್ಥಸಾರಥಿ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ವೈದ್ಯರು, ನಮ್ಮ ಆತ್ಮೀಯರು ಗೌರವಾನ್ವಿತ ಡಾಕ್ಟರ್ ಹಂಸರಾಜ್ ಆಳ್ವ ಅವರೇ, ಉಪಸ್ಥಿತ ಗೌರವಾನ್ವಿತ ಶಾಸಕ ಸನ್ಮಿತ್ರ ರಾಜೇಶ್ ನಾಯ್ಕ್ ಅವರೇ, ಅದೇ ರೀತಿ ಪದ್ಮಶ್ರೀ ಪುರುಷೋತ್ತ ಅಕ್ಷರ ಸಂತ ಶ್ರೀ ಹರೇಕಳ ಹಾಜಬ್ಬ ಅವರೇ, ಫಾದರ್ ಆಲ್ವಿನ್ ಡಿಕುನ್ನ ಅವರೇ, ಅದೇ ರೀತಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಅವರೇ, ಸುಜಯ್ ಭಂಡಾರಿ ಅವರೇ, ಡಾಕ್ಟರ್ ಸುದರ್ಶನ್ ಅವರೇ, ಉಪಸ್ಥಿರುವಂಥ ಗೌರವಾನ್ವಿತ ಡಾಕ್ಟರ್ ರವೀಶ್ ತುಂಗಾ ಅವರೇ, ಡಾಕ್ಟರ್ ಸುಚಿತ್ರಾ ತುಂಗಾ ಅವರೇ, ಅದೇ ರೀತಿ ವಿಶ್ವನಾಥ್ ತುಂಗಾ ಅವರೇ, ನಾಗರಾಜ್ ತುಂಗಾ ಅವರೇ, ಪ್ರೇರಣಾ ತುಂಗಾ ಅವರೇ, ಮತ್ತು ಸೇರಿದಂಥ ಎಲ್ಲ ಗೌರವಾನ್ವಿತ ಆದರಣೀಯ ಹಿರಿಯ ಕಿರಿಯ ಬಂಧುಗಳೇ, ಸೇರಿರುವಂಥ ಎಲ್ಲ ತುಂಗಾ ಪರಿವಾರದ ಎಲ್ಲ ಆದರಣೀಯ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ರವೀಶ್ ತುಂಗಾ ಮತ್ತು ಅವರ ಇಡೀ ಕುಟುಂಬಸ್ಥವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು, ನಿಮಗೆ ಮುಂದೆ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅಂತೇಳುವಂಥ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ನಾವು ಇಡೀ ಪ್ರಪಂಚದಲ್ಲಿ ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಒತ್ತಡಗಳಲ್ಲಿ ಜೀವನವನ್ನು ಕಳೆಯುವಂಥ ಪರಿಸ್ಥಿತಿ, ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಒತ್ತಡದಲ್ಲಿ ಇರ್ತೇವೆ. ಒಂದು ರೀತಿಯ ಜೀವನ ಅಂತ ಹೇಳುವಂಥದ್ದು ರನ್ನಿಂಗ್ ರೇಸ್. ಹಾಗೆ ರೇಸ್ನಲ್ಲಿ ನಾವು ಓಡ್ತಾ ಇರ್ತೀವಿ. ಒಂದು ಕಡೆಯಲ್ಲಿ ಓಡ್ತಾ ಒತ್ತಡಗಳನ್ನು ಹೆಚ್ಚಿಸ್ಕೊಳ್ತಾ ಇರ್ತೀವಿ. ಇದಕ್ಕೆಲ್ಲದಕ್ಕೂ ಒತ್ತಡಗಳನ್ನು ಹೆಚ್ಚಿಸುವಾಗ ನಾನಾ ರೀತಿಯ ಅನುಭವಗಳು ನಮಗಾಗತ್ತೆ. ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಮನಸ್ಸು. ಆ ಮನಸ್ಸನ್ನು ಯಾವ ರೀತಿಯಲ್ಲಿ ನಾವು ಹತೋಟಿಯಲ್ಲಿಡಬೇಕು, ಮನಸ್ಸನ್ನು ಯಾವ ರೀತಿಯಲ್ಲಿ ಕೊಂಡೋಗಬೇಕು, ಅದಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಶಕ್ತಿ ತುಂಬಿದವರು ಯಾರು ಅಂತ ಹೇಳಿದರೆ ಡಾಕ್ಟರ್ ರವೀಶ್ ತುಂಗಾ ಅವರು. ಹಾಗಾಗಿ ರವೀಶ್ ತುಂಗಾ ಅವರು ಕರಾವಳಿ ಕರ್ನಾಟಕದಲ್ಲಿ ನಾವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅವರು ಬಹಳ ದೊಡ್ಡ ರೀತಿಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಎಲ್ಲೋ ಒಂದು ಕಡೆ ಒತ್ತಡದ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಅನುಭವಗಳಾಗುವಾಗ ಜನರು ಡಾಕ್ಟರ್ ರವೀಶ್ ತುಂಗಾ ಅವರನ್ನು ನೆನಪಿಸಿಕೊಳ್ತಾರೆ. ಇವತ್ತು SLC ಪರೀಕ್ಷೆ ಮುಗಿಯಿತು, PUC ಪರೀಕ್ಷೆ ಮುಗಿಯಿತು, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ದಿಮೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಇಲ್ಲ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬರುವಂಥ ಸಂಶಯ, ಇದನ್ನೆಲ್ಲವನ್ನು ನಿವಾರಿಸಬೇಕಾದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಭಾಳ ತುಂಬ ಜನರು ಡಾಕ್ಟರ್ ರವೀಶ್ ತುಂಗಾ ಅವರ ಒಂದು ವಿಶೇಷವಾದಂಥ ಅವರ ಕೈಗುಣದ ಮುಖಾಂತರ ಇವತ್ತು ಮನಸ್ಸಿಗೆ ನೆಮ್ಮದಿ, ಆ ಮನೆಯಲ್ಲಿ ಕೂಡ ನೆಮ್ಮದಿಯನ್ನು ಕಾಣ್ತಾ ಇದ್ದಾರೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಅವರ ಈ ಒಂದು ನೂತನವಾದ ಆಸ್ಪತ್ರೆ ಲೋಕಾರ್ಪಣೆ ಆಗಿದೆ. ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಸ್ವಾಮೀಜಿಗಳು ಮತ್ತು ಎಲ್ಲ ಹಿರಿಯರ ಮುಖಾಂತರ ಇವತ್ತು ಕೊಡುಗೆಯಾಗಿ ಈ ಭಾಗದಲ್ಲಿ ಇವತ್ತು ನೂತನವಾದಂಥ ಆಸ್ಪತ್ರೆ ತೆರೆದಿದೆ. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ಅವರು ಕೇವಲ ನನ್ನ ಹತ್ರ ಹೇಳುವಾಗ ಯಾವತ್ತೂ ಹೇಳ್ತಿದ್ರು, ಹಲವಾರು ಕಾರ್ಯಕ್ರಮದಲ್ಲಿ ನಾನು ಮತ್ತು ಅವರು ಭೇಟಿಯಾಗಿದ್ದೇವೆ. ನಾವು ಮಾಡುವಂಥ ಕಾರ್ಯ ಯಾವುದೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಮಾಡುವಂಥದ್ದಲ್ಲ, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಾಡುವಂಥದ್ದು. ಹಾಗಾಗಿ ಇದರಿಂದ ಏನು ಲಾಭ ಬರುತ್ತೆ ಅಥವಾ ಯಾವುದಾದ್ರೂ ಒಂದು ವಿಶೇಷವಾಗಿ ನನಗೇನಾದರೂ ಕೊಡುಗೆ ಸಿಗುತ್ತಾ ಅಂತ ಹೇಳೋದಕ್ಕಿಂತ ಎಲ್ಲೋ ಒಂದು ಕಡೆ ಜನರಿಗೆ ಅಂಥ ಕಷ್ಟದಲ್ಲಿ ಬಳಲ್ತಿರುವಂಥ ವ್ಯಕ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಆಸ್ಪತ್ರೆಯನ್ನು ತೆರೀತಾ ಇದ್ದೇನೆ. ಅದರಲ್ಲಿ ಕೂಡ ಈ ಒಂದು ಸುಂದರವಾದಂಥ ಪ್ರಕೃತಿಯ ವ್ಯವಸ್ಥೆಯಲ್ಲಿರುವಂಥ ಈ ಸ್ಥಳದಲ್ಲಿ ಅಂಥ ವೈದ್ಯಕೀಯವಾಗಿ ವ್ಯವಸ್ಥಿತವಾಗಿ ಅದಕ್ಕೆ ಕೊಡುಗೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಯಾರು ರೋಗಿಗಳು ಅಂತೇಳಿ ಬರ್ತಾರೆ, ರೋಗಿಗಳು ಅಂತ ಹೇಳಬಾರ್ದಂತೆ, ಬರ್ತಾರೆ, ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಒಂದು ಒಳ್ಳೆಯ ವಾತಾವರಣಗಳಾಗ್ತದೆ. ನಾನು ನಿನ್ನೆ ಮಾತಾಡುವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಹತ್ರ ಮಾತಾಡಿದೆ. ಅವರು ಹೇಳಿದರು, ಇಲ್ಲಿ ನಾನು ವಿಶೇಷವಾಗಿ
ಗೋಮಾತೆಯನ್ನು ಕೂಡ ಒಂದು 10-15 ಗೋಶಾಲೆಯನ್ನು ನಾನು ದನಗಳನ್ನು ಸಾಕಿ ಅದರಲ್ಲಿ ಕೂಡ ವಿಶೇಷವಾಗಿ ಆ ಒಂದು ವ್ಯವಸ್ಥೆಗಳನ್ನು ಕೂಡ ಜೋಡಿಸ್ಕೊಳ್ತಾ ಇಲ್ಲಿ ಆಸ್ಪತ್ರೆಯ ಕೆಲಸ ಕಾರ್ಯಗಳಾಗ್ತದೆ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಸ್ವಾಮೀಜಿಗಳ ಆಶೀರ್ವಾದ ಅಂತೂ ಸಿಕ್ಕಿದೆ, ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ ಸಿಕ್ಕಿದೆ, ಸರ್ವ ಗುರು ಹಿರಿಯರ ಆಶೀರ್ವಾದ ಅವರೊಂದಿಗಿದೆ. ಅವರು ಎಲ್ಲರಿಗೂ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು, ಅವರನ್ನು ನಂಬಿ ಬರುವಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ವೈದ್ಯರು ಅಂತ ಹೇಳಿದರೆ ವೈದ್ಯರ ಹತ್ರ ಮುಚ್ಚಿಡುವಂಥದ್ದು ಯಾವುದೂ ಇಲ್ಲ ಅಂತೆ. ಬೇರೆ ಯಾರ ಹತ್ರ ಬೇಕಾದರೆ ಮುಚ್ಚಿಡ್ಬೋದು, ವೈದ್ಯರ ಹತ್ರ ಏನಾಗಿದೆ ಏನಾಗ್ತದೆ ಅಂತೇಳಿ ಮುಚ್ಚಿಡುವಂಥ ಸಂದರ್ಭವೇ ಇಲ್ಲ. ಹಾಗಿರುವಾಗ ವೈದ್ಯರ ಹತ್ರ ಮುಚ್ಚಿಡೋದಕ್ಕೆ ಆಗದಂಥ ಸಂದರ್ಭದಲ್ಲಿ ಅವರ ಹತ್ರ ಯಾರೆಲ್ಲ ಬರ್ತಾರೆ ಆ ಮನಸ್ಸಿನ ನೆಮ್ಮದಿಗೋ ಎಲ್ಲೋ ಒಂದು ಕಡೆ ಅವರ ಸಂಕಷ್ಟಕ್ಕೆ ರವೀಶ್ ತುಂಗ್ ಅವರ ಮುಖಾಂತರ, ಅವರ ಕೈಗುಣ ಮುಖಾಂತರ ಆ ಎಲ್ಲ ಕುಟುಂಬದವರಿಗೆ, ಆ ಎಲ್ಲ ರೋಗಿಗಳಿಗೆ ನೆಮ್ಮದಿಯನ್ನು ಸಿಗಲಿ, ಈ ಆಸ್ಪತ್ರೆ ಮುಖಾಂತರ ಅವರಿಗೆ ಯಶಸ್ವಿ ಜೀವನವನ್ನು ದೊರಕಿಸಿಕೊಡುವಂಥದ್ದಾಗಲಿ ಅಂತೇಳುವಂಥ ಶುಭ ಹಾರೈಕೆಯನ್ನು ಹಾರೈಸ್ತಾ ರವೀಶ್ ತುಂಗ್ ಅವರಿಗೆ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಮಾಡ್ತೇನೆ. ನಾನು ಈ ಕ್ಷೇತ್ರದ ಸಂಬಂಧಪಟ್ಟ ಶಾಸಕನಲ್ಲದಿದ್ದರೂ ಕೂಡ ನನ್ನ ಮೇಲೆ ಪ್ರೀತಿಯಲ್ಲಿ ಡಾಕ್ಟರ್ ಸತೀಶ್ ರಾವ್ ಅವರಿದ್ದಾರೆ. ಈ ಕ್ಷೇತ್ರದ ಶಾಸಕನಲ್ಲದಿದ್ದರೂ ಕೂಡ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಮಂತ್ರಣ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮ ಮೇಲೆ ಪ್ರೀತಿ ಮತ್ತು ನೀವು ಸಮಾಜಕ್ಕೆ ಮಾಡ್ತಿರುವಂಥ, ನಿಮ್ಮ ಕುಟುಂಬ ಮಾಡ್ತಿರುವಂಥ ಕೊಡುಗೆಯನ್ನು ಮನ್ನಿಸಿಕೊಂಡು ನಾನು ಶಾಸಕನಾಗಿ ಇಲ್ಲಿ ಬಂದಿದ್ದೇನೆ. ನಿಮ್ಮ ಕೊಡುಗೆ ಇನ್ನು ನಿರಂತರವಾಗಿ ಈ ಕರಾವಳಿಯ ಕರ್ನಾಟಕದಲ್ಲಿ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ನಿಮ್ಮ ಈ ಒಂದು ವ್ಯವಸ್ಥೆ ವಿಸ್ತರಿಸುವಂಥ ರೀತಿಯಲ್ಲಿ ಆ ದೇವರು ಕೊಡುಗೆಯನ್ನು ಕೊಡಲಿ, ಅವಕಾಶಗಳನ್ನು ಕೊಡಲಿ ಅಂತೇಳುವಂಥದ್ದು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ. ಮತ್ತು ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ರಾಜಕಾರಣಿಗಳನ್ನು ಎಲ್ಲರೂ ತಪ್ಪು ಭಾವನೆಗಳಲ್ಲಿ ತಿಳ್ಕೊಳ್ತೀರಿ, ಕೆಲಸದ ಒತ್ತಡದಲ್ಲಿ ಇದ್ದೀವಿ, ಆದರೂ ಕೆಲವೊಮ್ಮೆ ನಾವು 3 ತಪ್ಪುಗಳನ್ನು ಮಾಡ್ತೀವಿ ರವೀಶ್ ತುಂಗ್ ಅವರು. ಏನು ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತೀವಿ. ಇಟ್ ಈಸ್ ನಾಟ್ ಇಂಟೆನ್ಷನಲಿ, ನಾವು ಇಂಟೆನ್ಷನಲಿ ತಪ್ಪು ಮಾಡೋದಲ್ಲ. ಬೆಳಿಗ್ಗೆಯಿಂದ ಕಾರ್ಯಕ್ರಮ ಹೋಗ್ತಾ ನಾವು ಲೇಟಾಗಿ ಬರ್ತೀವಿ. ಹಾಗಾಗಿ ಆ ತಪ್ಪನ್ನು ನೀವು ಮನ್ನಿಸಿದ್ದೀರಿ. ಇನ್ನು 2ನೇ ತಪ್ಪನ್ನು ಏನು ಅಂತ ಹೇಳಿದ್ರೆ, ನಾವು ಒಮ್ಮೆ ಮೈಕ್ ಸಿಕ್ಕಿದ್ರೆ ಸುಲಭದಲ್ಲಿ ಬಿಡೋದಿಲ್ಲ, ಜಾಸ್ತಿ ಹೊತ್ತು ಮಾತಾಡ್ತೀವಿ. ಆ ತಪ್ಪನ್ನು ಕೂಡ ನೀವು ಮನ್ನಿಸಿದ್ದೀರಿ. 3ನೇದು ಏನು, ಆ ತಪ್ಪನ್ನು ನಾನು ಮಾಡಲಿಕ್ಕೆ ಹೋಗ್ತೀನಿ, ಅದನ್ನು ಕೂಡ ತಮ್ಮ ಹತ್ರ ಕೈ ಜೋಡಿಸಿ ಮನ್ನಿಸಿ ನಮಗೆ ಕ್ಷಮೆಯನ್ನು ಕೊಡಿ. ಏನು ಅಂತ ಹೇಳಿದ್ರೆ, ಮೈಕ ಬಿಟ್ಟು ಕೂಡಲೇ ಮೆಲ್ಲ ನಾನು ಹೀಗೆ ಹೋಗ್ತೇನೆ, ನನಗೆ ಅನುಮತಿ ಕೊಡಿ ಅಂತೇಳಿ ನಿಮ್ಮ ಹತ್ರ ಕೇಳಿಕೊಳ್ತೇನೆ ಮತ್ತು ನಿಮಗೆ ಶುಭವನ್ನು ಹಾರೈಸ್ತೇನೆ. ಧನ್ಯವಾದ.